ಲೇಸಿನ ಹುಟ್ಟಿದ್ರೆ ನಿನ್ನಂಗೆ ಹುಟ್ಟಬೇಕಣಲೆ ಒಬ್ಬ ಮಗಾಗಿ. ನಿನಗೆ ಯಾವ್ದಾರು ಸ್ನಾಟಿಲ್ಲ, ದೆವ್ವಿನ ಕಾಟಿಲ್ಲ, ಹಿಂದಿಲ್ಲ ಮುಂದಿಲ್ಲ, ಹೊಲ ಭಾಗ ಮಾಡೋಂಬರಿಲ್ಲ, ಮನೆ ಭಾಗ ಮಾಡೋಂಬರಿಲ್ಲ. ಓಟು ನಿಂದೇನ, ಯಾವ ಟೆನ್ಷನ್ ಇಲ್ಲ, ಜಗಳಿಲ್ಲ, ಏನಿಲ್ಲ, ಗಾಳಿಲ್ಲ, ಗಂಟ್ಲಿಲ್ಲ, ನೆಮ್ಮದಿಗಿರ್ಬೋದು ಕಣಲೆ ನೀನು. ಎಲೆ ಸುಮ್ಮನಿರಿ ಗೌಡ್ರಿ, ನೀವು ಹಂಗೆ ಅಂಬೇಡ್ರಿ, ಸುಮ್ಮನಿರಿ. ಎಲ್ಲರ ಮನೆ ದ್ವಾಸೆನೂ ತೂತೆ. ಏನಂದರೆ ಒಬ್ಬಾಗ ಹುಟ್ಟಿರೆ ನೀವು ಹೇಳ್ದೆ ಒಂದಿಟ್ಟು ತಲೆನೋವು ಕಮ್ಮಿ, ಆದರೆ ಕಷ್ಟ ಸುಖದಾಗೆ ನೋವು ನಲಿವನ್ನ ಯಾರು ಭಾಗಿಯಾಗಲ್ವಲ್ಲಪ್ಪ. ನನಗೂ ಅಣ್ಣ ತಮ್ಮ ಇದು ಬಿಟ್ಟಿದ್ರಿ, ನನಗೂ ನನ್ನ ಕಷ್ಟದಾಗ ಭಾಗಿಯಾಗೋರು, ಸುಖದಾಗ ಭಾಗಿಯಾಗೋರು ಎಂಬುದೊಂದು ಬಿಟ್ಟರೆ ಇನ್ಯಾವುದು ಏನು ಟೆನ್ಷನ್ ಇಲ್ಲ ಗೌಡ್ರೆ. ಹೇಳ್ತೀನಿ ಕೇಳ್ರಿ, ಇಲ್ಲೇ ಹೊಲ ಮನೆ ಯಾರು ನಮ್ದೇನು ಹೊಡೆಯಕ್ಕೆ ಬರಲ್ಲ. ಏನು ಮಾಡ್ತೀರಿ, ಬೇಜಾರಾದರೂ ಪರವಾಗಿಲ್ಲ, ನಾನು ಹೇಳ್ತೀನಿ. ಅದೇ ಕಣ್ಲ ನಾನು ಹೇಳ್ತಿರೋದು. ಒಬ್ಬ ಮಗ ಹುಟ್ಟ ನಿಂದೆ ಅದೃಷ್ಟ ಅಂತಾನೆ ಹೇಳ್ತಿರೋದು. ಅಲ್ವಲ್ಲ ಸೀನಪ್ಪ, ಹಿಂದೆ ನಮ್ಮ ತಾತ ಮುತ್ತಾತುರ ಕಾಲದಾಗೆ 8-10 ಜನ ಮಕ್ಕಳು ಮಾಡ್ಕೊಂಬರು. ಆ 8-10 ಜನ ಮಕ್ಕಳು ಮಾಡ್ಕೊಂಡ್ರು ನೆಮ್ಮದಿಗೆ ಬದುಕರು. ಅವ್ರಿಗೆ ಉಂಬಕ್ಕೆ ಕೊಡೋರು, ತಿಂಬಕ್ಕೆ ಕೊಡೋರು, ಬಟ್ಟೆ ಬರೆ ಹಬ್ಬ ಹುಣ್ಣೆವು ಇವೆಲ್ಲ ನೋಡ್ಕೊಂಡ್ರು ಚಂದಕ್ಕೆ ನೆಮ್ಮದಿಗೆ ಬದುಕರು. ಈಗ ಒಂದೊಂದು ಮಕ್ಕಳು 2 ಮಕ್ಕಳನ್ನೇ ಸಾಕಾಗ್ತಿಲ್ವಲ್ಲ. ಹೆಂಗಲ್ಲ ಸೀನ ಇದು? ಅಂದ್ರಲೇ ಸೀನಪ್ಪ ಹಿಂಗೆ ಅಂತೀನಿ ಅಂತಲ್ಲ, ನಮ್ಮ ತಾತರ ಕಾಲದಾಗೂ ನಮ್ಮ ಅಪ್ಪಯ್ಯರ ಕಾಲದಾಗೂ ದೊಡ್ಡರನ್ನು ನೋಡಿರಿ ಎದುರ್ಕೊಂಬರ್ಕಂಡ್ಲ ಜನ. ಮಕ್ಕಳೇ ಆಗಲಿ, ಹೆಂಡ್ತಿರೇ ಆಗಲಿ, ಮನೆಗಳರೇ ಆಗಲಿ, ದೊಡ್ಡರು ಯಾರೋ ಒಬ್ರು ಹಿರಿತಲೆ ಐತೆ ಮನೆಗೆ ಅಂತಂದ್ರೆ ಅವ್ರ ಮಾತಿಗೆ ಬೆಲೆ ಕೊಡೋರು, ಎದುರ್ಕೊಂಬರು. ಈಗ ಯಾವನೆಲ್ಲ ಎದುರ್ಕೊಂತಾನೆ? ಅದೇನೋ ಬಂದಿರೋನೆಲ್ಲ ಬ್ಯಾಟಿಗ್ಯಾರ ಆಗ್ಬಿಟ್ಟವನೀಗ. ಆಗ ಅಂಥ ಕಾಲ ಬಂದ್ಬಿಟ್ಟೈತಿ. ಲೆಕ್ಕ ಹಾಕು. ಒಂದೊಂದ್ಸಲಿ ನನ್ನ ಮಾತೆ ಯಾರು ಕೇಳಲ್ವಲ್ಲ ಈ ಊರಾಗೆ. ನಾನು ಈ ಊರಿನ ಗೌಡ, ಆದ್ರೂ ನನ್ನ ಮಾತೆ ಯಾರು ಕೇಳಲ್ಲ. ಹಿಂಗೆ ಆಗ್ಬಿಟ್ರೆ ಪ್ರಪಂಚ ಎತ್ತೋಕೈತಲ್ಲ ಸೀನಪ್ಪ, ಎತ್ತೋಕೈತೋ. ಲೆಕ್ಕ ಹಾಕು ಗೌಡ್ರೆ. ಹೇಳ್ತೀನಿ ಕೇಳ್ರಿ, ಈ ಪ್ರಪಂಚ ಎಲ್ಲ ಇಂಟರ್ನೆಟ್ಟಿನ ಮೇಲೆ ನಡೀತಾ ಇತ್ತು ಗೌಡೆ, ಇಂಟರ್ನೆಟ್ಟಿನ ಮೇಲೆ ನಡೀತಾ ಐತೆ. ಎಲ್ಲೆಲ್ಲೇನೇನು ಆಗ್ತಾ ಇತ್ತು ಎಲ್ಲ ಮನೆಗೆ ಕೂಕೊಂಡು ನೋಡ್ತಾರೆ. ಅದರಿಂದಾಗಿನ ಯಾತ್ರೆಗಳ ಮೇಲೂ ಇಚ್ಛೆ ಇಲ್ಲ, ಭಯ ಇಲ್ಲ, ಭಕ್ತಿ ಇಲ್ಲ. ಅಮೇರಿಕಾದಾಗ ಅವನು ಯಾರೋ ಪ್ರಧಾನ ಮಂತ್ರಿ ಮಗನ ಮದುವೆನ ಇಲ್ಲಿ ಯಾವುದೋ ಒಂದು ಸಿರಾದ ಒಂದು ಊರ ಕೂಕೊಂಡು ನೋಡ್ತಾರೆ ಅಂದರೆ ಯೋಚನೆ ಮಾಡ್ರಿ ಗೌಡ್ರೆ ನೀವು. ಪ್ರಪಂಚ ಒಂದೀಟಾಗೈತೆ ಗೌಡ್ರೆ ಈಗ. ಅದಕ್ಕೆ ಅಲ್ಲಿ ಯಾವನೋ ಏನೋ ಮಾಡ್ದ ಅಂತ ಹೇಳ್ಬಿಟ್ಟು ನಾನು ಅದನ್ನೇ ಮಾಡಬೇಕು. ಅವನು ಯಾರೋ ಹೊಸ ಗಾಡಿ ತಗೊಂಡು ಡ್ರನ್ ಅನ್ನಿಸ್ತಾ ಅಂತ ಹೇಳ್ಬಿಟ್ಟು ಇಲ್ಲಿ ಹಳ್ಳಿಗಿರೋನು ಅವ್ರ ಅಪ್ಪನ ಜೀವನದಿಂದ ಇವನು ಗಾಡಿ ತಗೋಬೇಕು. ಅದು ಯಾವುದೋ ಅಡ್ವರ್ಟೈಸ್ನಾಗ ಬಂದಿರೋ ಸರ ಬಂದೈತಿ ಅಂತ ಹೇಳ್ಬಿಟ್ಟು ಹೆಂಡತಿ ಗಂಡನಿಗೆ ತಿದಿ ಊದಿ ನನಗೂ ಅಂತ ಸರ ಬೇಕು ಅಂತ ಹೇಳ್ಬೇಕು. ಇವೆಲ್ಲ ಆಗಿಬಿಟ್ಟು ಈ ಪ್ರಪಂಚ ಕುಲ್ಗೆಟ್ಟು ಹೋಗ್ಬಿಟ್ಟೈತಿ. ಎಲ್ಲ ಇಂಟರ್ನೆಟ್ಟು. ಯಾವ ಮಕ್ಕಳು ಕೆಲಸ ಮಾಡ್ತಾವ ಗೌಡ್ರೆ ಈಗ? ಎಲ್ಲ ಮೊಬೈಲ್ ತಗೊಂಡು ಗೋರಿಕೊಂಡು ಗಸ್ಗ ಉಜ್ಜಿತಾವೆ. ಕೆಲಸ ಇಲ್ಲ, ಕಾರಿಲ್ಲ. ಕಾಲೇಜ್ಗೆ ಹೋಗ್ಬೇಕು ಅಂದ್ರೂ ಮೊಬೈಲ್ ಬೇಕು. ಹುಡುಗರು ಉಣಬೇಕು ಅಂದ್ರೂ ಮೊಬೈಲ್ ಬೇಕು. ಮೊಬೈಲ್ ಇಲ್ಲ ಅಂದರೆ ಬಾತ್ರೂಮ್ನಾಗ ಹೇಳೂ ಬರಲ್ಲ ಗೌಡ್ರೆ ಈಗಿನ ಮಕ್ಕಳಿಗೆ. ಅದಂತೂ ನಿಜ ಹೇಳ್ತೀನಿ ಕೇಳ್ರಿ. ನಿಜ ಕಣ್ಲೆ ಸೀನಾ, ನೀನು ಹೇಳ್ತಿರೋದು 100ಕ್ಕೆ 100 ನಿಜ. ಈಗಿನ ಮಕ್ಕಳಂತೂ ಮೊಬೈಲ್ ಇಲ್ಲದ ಏನೂ ಮಾಡಲ್ಲ. ಅಲ್ಲ ಕಣ್ಣ, ಒಂದೊಂದ್ಸಲಿ ನಾನು ಯೋಚನೆ ಮಾಡ್ತೀನಿ, ಈ ಮೊಬೈಲು ಒಳ್ಳೇದೇನ? ಯಾವುದಕ್ಕೆ? 4 ಅಕ್ಷರ ತಿಳ್ಕೊಂಬಕ್ಕೆ, ಪ್ರಪಂಚದ ಜ್ಞಾನ ತಿಳ್ಕೊಂಬಕ್ಕೆ ಒಳ್ಳೇದೇನ. ಆದರೆ ಉಂಬಗ್ಲು ಮೊಬೈಲೇ, ಹುಚ್ಚ ಒಯ್ವಾಗ್ಲು ಮೊಬೈಲೇ ಅಂತ ಅಂದರೆ ಆ ಪ್ರಪಂಚ ಹತ್ತೋಕೈತಲ್ಲ ಅಲ್ವಲ್ಲ. ನಮ್ಮದು ತಮ್ಮದು ಸಿಗಪ್ಪ ದೊಡ್ಡಪ್ಪ ಅತ್ತೆ ಮಾಮ ಕಾಕ ಸಣಪ್ಪಯ್ಯ ಇವೆಲ್ಲ ಇಲ್ವಲ್ಲ. ಯಾತನಾಗಲಿ ಈಗ ನೋಡು, ಅಪ್ಪಯ್ಯ ಹೊಲ್ತಕ್ಕೆ ಹೋಗ್ಯವನೇ ಅಂದರೆ ಹೋಗಿ ಅಪ್ಪಯ್ಯನ ಕರ್ಕೊಂಬರ್ತೀನಿ ಎಂಬುದೇನಿಲ್ಲ. ಫೋನ್ ಮಾಡಿ ಇಲ್ಲಿಂದನ ಯಪ್ಪ ಅಮ್ಮ ಉಂಬ ಕರಿತೈತೆ ಬರ್ಬೇಕಂತೆ ಅಂತ ಅಂಬೋದು. ಲೆಕ್ಕ ಹಾಕು. ಹೊಲ್ತಕ್ಕೆ ಹೋಗಿ ನಡ್ಕೊಂಡು ಹೋಗಿ ಬರೋ ಅಪ್ಪಯ್ಯನ ಕರ್ಕೊಂಬಂದು ಒಂದು ಸ್ವಲ್ಪ ನೀರು ಕೊಟ್ಟು ಅಪ್ಪಯ್ಯನ ಕರ್ಕೊಂಬರ್ತೀನಿ ಎಂಬ ಬಾಬೆ ಇಲ್ಲಿ ಇವಾಗ ಜನಕ್ಕೆ. ಫೋನ್ ಮಾಡಿ ಎಲ್ಲಾನು ಫೋನ್ನಾಗೇನ. ಹಿಂಗೆ ಆದ್ಬಿಟ್ರೆ ನಮ್ಮೂರು, ನಮ್ಮ ಕತೆ, ನಮ್ಮ ಜನ ಎಲ್ಲ ಸಂಸ್ಕೃತಿ ಎಲ್ಲ ಎತ್ತೋಕೈತಲ್ಲ ಸೀನಾ. ಯೋಚನೆ ಮಾಡ್ಬೇಕಲ್ವಲ್ಲ ಈಗೆಲ್ಲನ. ಓ ಏನು ಗೌಡ್ರೆ, ಸೀನಪ್ಪನ ಜೊತೆಗೆ ಏನೋ ಬಲ್ ಜೋರಾಗಿ ಮಾತಾಡ್ತಾ ಇದ್ದೀರಾ? ರಾತ್ರಿ ಎಲ್ಗೆ ಹೋಯ್ದ್ರಿ? ಕಾಮ್ತಿರ್ಲಿಲ್ಲ ರಾತ್ರಿ ಎಲ್ಲ ನೆನ್ನೆ ದಿನದಿಂದನೂ ಕಾಮ್ತಿರ್ಲಿಲ್ಲ. ಎಲ್ಗ ಹೋಯ್ದ್ರಪ್ಪ ನೀನು ಸೀನಪ್ಪನೂ? ಗೌಡ್ರೆ ನೋಡ್ರಿ ಗೌಡ್ರೆ, ಹೇಳ್ತೀನಿ, ಯಾವ ಮೊಬೈಲನ್ನ ಬರಲಿ, ಯಾವ ಇಂಟರ್ನೆಟ್ಟನ್ನ ಬರಲಿ, ಪ್ರಪಂಚ ಹೆಂಗನ ಮುಂದುವರಿಲಿ, ಈ ನನ್ನ ಮಗ ಬೋರಾಜ್ಯ ಇದನ್ನಲ್ಲ
ಬೋರಾಜ್ ಮಾತ್ರ ಬದಲಾಗಲ್ಲ, ಅವನ ಮೈ ಮೇಕ್ ಬಟ್ಟೆ ಬರಲ್ಲ. ಏ ಬೋರಾಜ, ನೀನೇ ಕಾಮ್ತಿರ್ಲಿಲ್ವಲ್ಲಪ್ಪ. ನೆನ್ನೆ ದಿನದಿಂದನೂ ನಾನು ಊರಾಗೆ ಇದ್ದೀವಿ. ನಾನು ಗೌಡ್ರು ಎಲ್ಗೂ ಹೋಗಿಲ್ಲ, ಊರಾಗೆ ಇದ್ದೀವಿ. ಅಲ್ಕಂಡ್ಗೌಡ್ರೆ, ಊರಾಗಿದ್ದಿದ್ರೆ ಅಂಗಡಿ ಮಂತಾಗಿರ್ಬೇಕಾಯ್ತು, ಇಲ್ಲ ಹಳ್ಳಿ ಕಟ್ಟೆ ಜಾಸ್ತಿ ಮೇಲೆ ಇರ್ಬೇಕಾಯ್ತು. ನೀವಿಬ್ರು ಅಲ್ಲಿ ಇರ್ಲಿಲ್ಲ ಅಂದ್ರೆ ಏನೋ ಬೇರೆ ಕೆಲ್ಸಕ್ಕೆ ಹೋಗಿದ್ದೀರ ಅಮ್ಮಂಗೆ ಕಾಮ್ತೈತಿ. ಎಲ್ಗೋಗಿದ್ರಿ ಗೌಡ್ರೆ ಕಾಮ್ದಂಗೆ? ಲೈ, ನಾವೆಲ್ಗೆಲ್ಲ ಹೋಗಿದ್ವಿ, ಊರಾಗೆ ಇದ್ವಿ. ಏನಂದ್ರೆ ಅದೇ ಅವ್ನು ಶಂಕರನು ರಾಮಚಂದ್ರ ಇದ್ರಲ್ಲ, ಬಂದಿದ್ರು ಮೊನ್ನೆ ದಿನ. ಗೌಡ್ರೆ ಬಂದು ಒಂದಿಟ್ಟು ಮನೆ ಭಾಗ ಮಾಡ್ಕೊಂಡು ಕೊಡ್ರಿ, ಹೊಲನೋ ಮನೆನೋ ಒಂದಿಟ್ಟು ಭಾಗ ಮಾಡಿಕೊಡ್ರಿ. ಯಾಕ ನಮ್ಮ ಹೆಂಗಸ್ರುಗಳ್ಗೆ ಆಗ್ತಿಲ್ಲ, ಪರದಾಡ್ತಾರೆ ದಿನಾನ. ಎದ್ದಾಗ ಬೈನಾಗ ನಮ್ಗೆ ಅದು ನೋಡೋಕ್ಕಾಗಲ್ಲ. ನಾನು ಬೇರೆ ಇರ್ತೀನಿ, ನನ್ನ ತಮ್ಮ ಬೇರೆ ಇರ್ತೀವಿ ಅಂತ ನಾವು ರಾಮಚಂದ್ರನೂ ಶಂಕರ ಇಬ್ಬರು ಬಂದು ಕೇಳಿದ್ರು. ಅದಕ್ಕೆ ಅವ್ನು ಸೀನಪ್ಪನು ನಾನು ಹೋಗಿ ಅದೇನೋ ಹೊಲ ಮಾಮೂಲಿ ಅವ್ರವು ಇರ್ತಾವಲ್ಲ ಅವೆಲ್ಲನ ಭಾಗ ಮಾಡಿಕೊಟ್ಟು ಬಂದ್ವಿ. ಅದಕ್ಕೆ ಕಾಮ್ಲಿಲ್ಲ ನೆನೆದೀನಿ ನಿನಗೆ. ಥೋ, ಇವ್ ಬೋರಾಜ್ ಮಾಡ್ಯಾವೆಲ್ಲ ಇವೇನ. ನಾನು ಗೌಡ್ರು ಏನೋ ಒಂದು ಇಂಪಾರ್ಟೆಂಟ್ ವಿಚಾರ ಮಾತಾಡ್ತಾ ಇದ್ವಿ. ನಂದೆಲ್ಲಿಕ್ಲಿ ಕಡುಬಿನ ಸಾರಿ ಅಂತ ಮುದ್ದಕ್ಕೆ ಬಂದ್ಬಿಟ್ಟು ಎಲ್ಲ ಹಾಳು ಮಾಡಿಬಿಟ್ಟ ಇವ್ ಬೋರಾಜ. ಅಜೋ, ಯಾಕಜ್ಜ ಬರೋಕೆ ಹೋದೆ ನೀನೀಗ? ನಾವೇನೋ ಒಂದು ಭಾಳ ಒಳ್ಳೆ ಇಂಪಾರ್ಟೆಂಟ್ ವಿಚಾರ ಮಾತಾಡ್ತಾ ಇದ್ವಿ. ಅದೇನಪ್ಪ ಅಂತ ಇಂಪಾರ್ಟೆಂಟು ಗೌಡ್ರೆ? ಅದೇನು ಗೌಡ್ರೆ ಅಂಥದ್ದು? ಮಾತಾಡ್ಕೊಳ್ರ ನೀವಿಬ್ರು, ನಾನು ಹೋಗ್ತೀನಿ. ಏಯ್ ಬಾ, ಇರ್ಲಿ ಬರ. ಈ ವಜ್ಜೊಂದೊಂದು ಈಗ ಈ ದೌಲತ್ ಏನು ಕಮ್ಮಿಲ್ಲ ನಿನಗೆ. ಬಾ ಇಲ್ಲಿ, ಈ ಕಡೆ ಬಾ. ಲೇ ಸೀನಪ್ಪ, ಹಂಗಾರೆ ಇವನು ಶಂಕರನೂ ರಾಮಚಂದ್ರನೂ ಬೇರೆ ಹೋದ್ರೆ ಅಬ್ಬಾ ನೋಡಕ್ಕೆ ಹಂಗೇನ ರಾಮ ಲಕ್ಷ್ಮಣ ಇದ್ದಂಗಿದ್ರು ಕಳ್ಳ ಅಣ್ಣ ತಮ್ಮನು. ಒಂದು ದಿನಕ್ಕೂ ಪರದಾಡ್ದಾರಲ್ಲ, ಯಾಕಲ್ಲ ಏನಾತಲ್ಲ ಅವ್ರಿಗೆ? ಎಲೇ ಹೂಕಣ್ಣ, ನಮಗೂ ಅದೇ ಹೊಟ್ಟೆ ಊರಿ ನಮಗೂ ಅದೇನ. ಎಂಥ ಚಂದ ಹಾಕಿದ್ರಪ್ಪ ಇಬ್ರು. ನಾನು ಗೌಡ್ರೆ ಹೋಗಿ ಇಬ್ರು ಬೇರೆ ಮಾಡಿಕೊಟ್ಟು ಬಂದ್ವಲ್ಲ, ಎಂಥ ಈ ಕಣ್ಣಿಗೆ ಇನ್ನೂ ಏನೇನು ನೋಡ್ಬೇಕಪ್ಪ ಅನ್ನಿಸ್ಬಿಡ್ತು. ಐಗಳಲ್ಲಿ ಅವನು ಶಂಕರ್ ಇದ್ನಲ್ಲ, ಅಣ್ಣನ ಮಾತೊಂದ್ರು ವೇದ ವಾಕ್ಯ ಇದ್ದಂಗಿದ್ದ ಕಳ್ಳ. ಮದುವೆ ಒಂದು ಮಗ ಆತು ನೋಡು, ಹೆಣ್ತಿ ಮಾತು ಕೇಳ್ಕೊಂಡು ನೀನೊಂದು ತೀರ ನಾನೊಂದು ತೀರ ಅಮ್ಮಂಗೆ ಆಗ್ಬಿಟ್ರು. ಮಗಳೇ ಹೆಣ್ತಿಯರು ಬತ್ತಲೇನ ಏನೂ ಮಾಡೋಕ್ಕಾಗಲ್ವಲ್ಲ ಗಂಡಸ್ರಿಗೆ ಎಂಬುದೊಂದೇ ಕಳ್ಳಿ ಟೆನ್ಷನ್ನು. ಹೆಣ್ತಿಯರು ಬಂದ್ಬಿಟ್ರೆ ನೋಡಪ್ಪ ಎಂಥ ಮುತ್ತಂತ ಸಂಸಾರ ಒಡೆದು ಚೂರಾಗಿ ಹೋಗಿಬಿಡ್ತು. ನೋಡಿ ಬೋರಾಜ, ಹಿಂಗಾಗ್ಬಿಡ್ತಾವ ಪ್ರಪಂಚ. ನಿಮ್ಮ ಕಾಲದಾಗ ಹಿಂಗಿತ್ತೆ, ನಿಮ್ಮ ಅಪ್ಪಯ್ಯನ ಮಾತು ನೀನು ಕೇಳ್ತಿದ್ದೆ ತಾನೆ? ಯೋಚನೆ ಮಾಡು. ಲೇ ಸೀನಪ್ಪ, ನಮ್ಮ ಕಾಲಕ್ಕೂ ಈಗಿನ ಕಾಲಕ್ಕೂ ಭಾಳ ವ್ಯತ್ಯಾಸ ಐತಿ ಬಿಡಲಿ, ಭಾಳ ವ್ಯತ್ಯಾಸ ಐತಿ. ನಮ್ಮ ಕಾಲದಾಗೆ ನಾವು ಸಣ್ಣ ಹುಡುಗರಾಗೆ ನಮ್ಮ ತಾತನೋ ನಮ್ಮ ಅಪ್ಪಯ್ಯನೋ ಒಂದ್ಸಲಿ ಅಂತ ಗದ್ರಕಂಡ್ರೆ ನಮ್ಮ ಶೆಡ್ಡಿಗೆ ಹುಚ್ಚೆ ಕಿತ್ಕೊಂಡಿರವು. ಈಗ ನಾವು ಎದ್ರಕಂತೇವೆ ಹುಡುಗರು ಅಂತಂದ್ರೆ ಒದಿತಿನ ನೋಡೋ ಅಂತವೆ ಅಂತ ಹುಡುಗರಿರೋದು ಈಗಿನ ಕಾಲದಾಗೆ. ನಮ್ಮ ಅಪ್ಪಯ್ಯರು ಯಾರನ್ನ ನಮ್ಮ ಅಣ್ಣಯ್ಯನೋ ನಮ್ಮ ಅಪ್ಪಯ್ಯನೋ ನಮ್ಮ ತಾತನೋ ಜೋರ ಕಣ್ಬಿಟ್ಟು ಈಗಳೆಲ್ಲ ಬಂದೆ ನೋಡೋ ಅಂತ ಅಂದ್ಬಿಟ್ರೆ ಹುಡುಗಿ ಸೌದೆ ಮೂಲೆ ಕದಿಕೆಂಬ್ತಿದ್ವಿ, ಅಮ್ಮಯ್ಯನ ಸ್ಯಾರ್ಗಿಡ್ಕೊಂಬ್ತಿದ್ವಿ. ಈಗ ನಾವು ಅವಗೇನೆ ಎದ್ರಕಂಬೋದು ಇಲ್ಲ, ಯಾತ್ತು ಇಲ್ಲಿವು. ಆಡ್ದಾಟ ಓಡಿದ್ಲೆಗ್ಗಿ. ನಮ್ಮ ಅಪ್ಪಯ್ಯ ಅಲ್ಲಿ ದನ ಹೊಡ್ಕೊಂಡು ಅಲ್ಲಿ ಹೊಲ್ತಾಗ ಬತ್ತಾ ಇದ್ದಾನೆ ಅಂತ ಅಂದರೆ ನಾವಿಲ್ಲ ಆಲೆನ ದನಿ ನಡಕ್ಕೆ ಸೊಪ್ಪೆಲ್ಲ ಅಳ್ಳಿ ಸಗಣಿ ಪಗಣಿ ಇದ್ರೆ ಬಾಸ ಹಾಕಿ ರೆಡಿ ಮಾಡಿರ್ಬೇಕಾಯ್ತು. ಇಲ್ಲಿಂದ ಅವನು ನಾವೇನ ಮಾಡಿರ್ಲಿಲ್ಲ ಅಂದ್ರೆ ಹೊಲ್ತಾಗಿದ್ದ ಬಂದು ಕಾಲಡಕ್ಕೆ ಹಾಕಿ ಕಸ ತುಳಿದು ಬಿಡೋರು. ಈಗ ನಾವು ದನಿಲ್ಲ, ಕರಿಲ್ಲ, ಕುರಿಲ್ಲ, ಮರಿ ಇಲ್ಲ. ಅವ್ರಿಗೆ ಕೆಲಸವೇ ಇಲ್ಲ ಮಕ್ಕಳಿಗೆ. ಈಗ ಹುಡುಗರಿಗೆ ಏನೈತೆ ಕೆಲಸ? ಏನೂ ಕೆಲಸ ಇಲ್ಲ. ಸ್ಕೂಲ್ಗೆ ಹೋಗ್ತವೆ, ಎಗ್ಲಿಗೆ ಬ್ಯಾಗ್ ಹಾಕ್ಕೊಂಡು ಮಧ್ಯದ ಉಂಬಕ್ಕಿಕ್ತಾರೆ, ಉಮ್ತವೆ, ತಿರುಗಿ ಬರ್ತವೆ, ತಿರುಗಿ ಯಾತನ ಈಟ ಓಟ ಎದ್ದಾಗಿಂದು ಹೆಚ್ಚಾಗಿದ್ರು ಉಮ್ತವೆ. ಅವ್ರ ಅಮ್ಮ ಯಾತ ತಿಂಬ ಕೊಟ್ರು ತಿಂತವೆ, ತಿರುಗಿ ರಾತ್ರಿ ಕುಮ್ತವೆ, ಮನೆ ಕೆಮ್ತವೆ. ಬದುಕಿಲ್ಲ, ಬಾಳಿಲ್ಲ. ಉಲ್ಟಿ ಸೊಂಬೆತ್ತಿ ಕಲ್ಕಣಯ್ಯ ಈಗ ಹುಡುಗರು ಅಲ್ವೇ? ಆಗಿನ ಪ್ರಪಂಚ ಎಲ್ಲ ಕೆಟ್ಟು ಕುಲಕರ್ಮ ಎದ್ದೋಗ್ಬಿಟ್ಟೈತಿ. ಮಕ್ಕಳು ಬದುಕು ಬಾಳು ಮಾಡ್ಬೇಕಣಯ್ಯ. ಬದುಕು ಬಾಳು ಮಾಡಲಿಲ್ಲ ಅಂದ್ರೆ ಅವಕ್ಕೆ ಜೀವನ ರೂಪಿಸ್ಕೊಂಬದು ಹೆಂಗೆ ಗೊತ್ತಾಕೈತಿ? ಏನಪ್ಪ ಸೀನಪ್ಪ, ನಿಜಾನ ಸುಳ್ಳ ಹೇಳು? ಗೌಡ್ರೆ, ನಾನು ಜಾಸ್ತಿ ಮಾತಾಡ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡ್ರಿ ನೀವು. ಈಗಿನ ಪ್ರಪಂಚ ಈಗ ಹೆಂಗೈತಿ. ನನ್ನ ಮಕ್ಕಳು ಕಷ್ಟಪಡಬಾರ್ದು, ನನ್ನ ಮಕ್ಕಳು ಬದುಕು ಬಾಳು ಮಾಡಬಾರ್ದು ಅಂತ ಈಗಿನ ತಂದೆ ತಾಯಿನೂ ಹಂಗೆ ಇದ್ದಾರೆ. ಅವನು ನೋಯ್ದಂಗೆ ಬೆಳೆಸ್ಬೇಕು ಅಂತ ಹೇಳ್ಬಿಟ್ಟು ಬೆಳೆಸ್ತಾರೆ. ಲಾಸ್ಟಿಗೆ ಚೆನ್ನಾಗಿ ಕೇಪಿಕ್ಕಿಬಿಟ್ಟು ಅವನು ಹೊಲ್ಟ್ಬಿಡ್ತಾನೆ ಮಗ. ತಂದೆ ತಾಯಿನ ಒಂದು ಮೂಲೆ ಗುಂಪು ಮಾಡಿಬಿಟ್ಟು ಹೊಲ್ಟ್ಬಿಡ್ತಾನೆ. ಆಗ ಅದಕ್ಕೆ ಅದು ಹೆಂಗ ಹೇಳ್ತಾರಲ್ಲ, ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗೀತೆ ಅಂತಾನ.
ಸಣ್ಣ ಗಿಡ ಇರ್ತೈತಲ್ಲ ಅವಾಗಲೇನ ರೆಂಬೆ ಕೊಂಬೆ ಎಲ್ಲ ಕಟ್ ಮಾಡಿ ನೆಟ್ಟಿಗೆ ಬೆಳೆಸ್ಬೇಕು. ಅದನ್ನ ಬಿಟ್ಟು ದೊಡ್ಡ ಮರ ಆದ್ಮೇಲೆ ಬಗ್ಸಕ್ಕಾಕೈತೇನು ಗೌಡ್ರೆ? ಇಲ್ಲ ಬಿಡು. ಶಬಾಷ್ ಬೋರಾಜ, ಅಬ್ಬಬ್ಬಬ್ಬಬ್ಬಬ್ಬ, ಎಂತ ಮಾತು ಹೇಳ್ದಪ್ಪ ನೀನು. ಈಸ್ ದಿನಕ್ಕೆ ಇವತ್ತು ಮುತ್ನಂತ ಮಾತು ಹೇಳಿಜ ಕಣಯ್ಯ. ಮುತ್ನಂತ ಮಾತು ಹೇಳಿಜ. ಅಲ್ಲ ಕಣಜ, ನಾನು ನಿನ್ನ ಏನು ತಿಳುವಳಿಕೆ ಇಲ್ಲ, ನಿನ್ನ ದಡ್ಲನ ಮಗ ಅಂತ ಅನ್ಕೊಂಡಿದ್ದೆ. ಓ ಸರಿಯಾದೇ ಮಾತು ಹೇಳಿದೆ ಬಿಡಪ್ಪ ನೀನು. ಗೌಡ್ರೆ ಕೇಳಿಸ್ಕೊಂಡ್ರೆ ಬೋರಾಜನ ಮಾತಾ? ಮೇಷ್ಟ್ರು ಮಾತಾಡ್ದಂಗೆ ಮಾತಾಡಿನಪ್ಪ ಇವತ್ತು ಬೋರಾಜು. ಲೇ ಸೀನಾ, ಬೋರಾಜ್ಜನ ಅವನೇನು ತಿಳುವಳಿಕೆ ಇಲ್ಲ ಅಂತ ತಿಳ್ಕೊಂಡಿದ್ದೆ. ತಿಳುವಳಿಕೆ ಐತೆ ಅವನಿಗೆ. ಅವನು ಆಗಿನ ಕಾಲಕ್ಕೆನ 5ನೇ ಕ್ಲಾಸು 6ನೇ ಕ್ಲಾಸು ಓದವನೇ. ನಮ್ಮೂರಾಗೆ ಅವನು ವಯಸ್ಸಿನವ್ರು ಅವನೇ ಜಾಸ್ತಿ ಓದಿರೋದು. ಆಮೇಲೆ ಅವ್ರ ಮನೆ ಬದುಕು ಬಾಳ್ಗೆ ಹಾಕ್ಕೊಂಡು ಸ್ಕೂಲ್ ಬಿಡಿಸಿರು. ಇಲ್ಲಂದಿದ್ರು ಓದನು ಚಂದಕ್ಕೆ ಓದನು. ಅಕ್ಷರ ಬರೆಯೋನು ಸೀನಪ್ಪ, ಎಂಥ ಚಂದಕ್ಕೆ ಬರೆಯೋನು ಗೊತ್ತೇ ಅವನು ಬೋರಜ್ಜ. ಏನು ಮಾಡ್ತೇವ್ರ ಅಪ್ಪಯ್ಯ, ಹೊಲ್ತಕ್ಕೆ ಹೋಗೋರಿಲ್ಲ, ಮಂತಕ್ಕೆ ಬರೋರಿಲ್ಲ, ಬದುಕು ಬಾಳು ಮಾಡೋರಿಲ್ಲ, ದನಿಗೆ ಹುಲ್ತರಿರಲಿಲ್ಲ ಅಂತ ಹೇಳ್ಬಿಟ್ಟು ಸ್ಕೂಲ್ ಬಿಡಿಸ್ದ. ಇಲ್ಲಾಂದ್ರೆ ಚಂದಕ್ಕೆ ಓದಿರೋ ನೀವು ಬೋರಜ್ಜ. ಎಲೆ ಬಿಡ್ರಿ ಗೌಡ್ರಿ, ಆ ಮಾತೆಲ್ಲ ಯಾಕೆ? ನಮ್ಮ ವಿದ್ಯಾಭ್ಯಾಸದ ಬಗ್ಗೆ ಹೇಳಿರಿ ಈಗಿನ ಮಕ್ಕಳು ತಿಕ್ಕ ಬಡ್ಕೊಂಡು ನಗ್ತವೆ. ಇಗಳು ಸೀನಪ್ಪ, ನಮ್ಮ ತಾಯಿನಾಗ ಹೇಳ್ತೀನಿ, ಒಂದು ಪೆನ್ ಇಲ್ಲ, ಒಂದು ಪೆನ್ಸಿಲ್ ಇಲ್ಲ ಕಣ್ಲಿ, ಒಂದು ಈಟಾಗ್ಲದು ಒಂದು ಸ್ಲೇಟ್ ಅಷ್ಟೇನ. ಏನನ ಕೇಳಿರಿ, ಪೆನ್ನು ಪೆನ್ಸಿಲ್ ಕೇಳಿರಿ, ನಮ್ಮ ಅಪ್ಪಯ್ಯ ಕ್ಯಾಕರ್ ಸುಗ್ಗೇನು, ಯಾತ್ಕಲ್ಲ ಸ್ಕೂಲು ನಿನಗೆ ಮಟ್ಕೆ ಹಾಕಲ್ಲ, ಓಕೆ ಬಾರ್ಲಾನು ನನ್ನ ಜೊತೆ ಹೊಲ್ತಕ್ಕೆ ಬಾರ್ಲ ಅಂತ ಬಯ್ಯನು. ಅದಕ್ಕೆ ಹೊಲ್ತಕ್ಕೆ ಹೋಗಿದ್ದರು ಅರ್ಧ ಬರ್ಧ ಮಕ್ಕ ತೊಳ್ಕೊಂಡು ಎಂಥದ ಒಂದು ಅಂಗಿ ಇಕ್ಕೊಂಡು ಸ್ಕೂಲ್ಗೆ ಕೂಡ ಹೋಗಿದ್ವಿ. ಆಗ ಅವೆಲ್ಲ ಹೇಳ್ತಾ ಇದ್ರೆ ನಮಗೆ ಆಗಿನ ವಿದ್ಯಾಭ್ಯಾಸಕ್ಕೂ ಈಗಿನ ವಿದ್ಯಾಭ್ಯಾಸಕ್ಕೂ ಭಾಳ ವ್ಯತ್ಯಾಸ ಐತಿ. ಅವಾಗ ದುಡಿಮೆಗೆ ಬೆಲೆ ಕೊಡೋರು ಕಣಲ್ಲ ಸೀನಪ್ಪ, ದುಡಿಮೆಗೆ ಬೆಲೆ ಕೊಡೋರು. ಈಗ ಮಕ್ಕಳನ್ನ ಅವು ಓದಲಿಲ್ಲ ಅಂದ್ರು ಓದು 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 ಅಂತ ತಿದಿ ಓದ್ತಾರೆ, ಒತ್ತಡ ಇಕ್ತಾರೆ. ಈಗಿನ ಮಕ್ಳ ಮೇಲೆ ಅದು ಯೋಟ್ ಬಂಡವಾಳ ಹಾಕ್ತಾರೋ. ಅಲ್ಲಲ್ಲ, 1ನೇ ಕ್ಲಾಸು 2ನೇ ಕ್ಲಾಸ್ಗೂ 40-50 ಸಾವಿರ ರೂಪಾಯಿ ಕಟ್ಟಿ ಓದಿಸ್ತಾರಲ್ಲ. ಆ 1ನೇ ಕ್ಲಾಸು 2ನೇ ಕ್ಲಾಸ್ನ ಓದ ಅಂಥದ್ದು ಇನ್ನೇನೈತಲ್ಲ, ರಾಮ ರಾಮ ರಾಮ. 50,000 60,000 ಲಕ್ಷಗಳು ಗಟ್ಲೆ ಕಟ್ತಾರಲ್ಲೋ ಇನ್ನು ಸಣ್ಣ ಸಣ್ಣ ಹುಡುಗರಿಗೆ. ರೆಕ್ಕ ಹಾಕು. ಏ ಯಾರಲ್ಲ ಈ ಹುಡುಗ? ಎಲ್ಲ ಇವನು ಶಂಕರನ ಮಗಲ್ವಲ್ಲ? ಯಾಕೋ ನಿಮ್ಮ ಅಮ್ಮಗೂ ನಿಮ್ಮ ದೊಡ್ಡಮ್ಮಗೂ ಏನಾಯ್ತು ತಿರ್ಗಾ? ಈಗಿನ್ನು ಬಂದಿದ್ದೀವಿ ಅಲ್ಲನ ಭಾಗ ಮಾಡಿಕೊಟ್ಟು ತಿರ್ಗಿ ಯಾಕಲ್ಲ ಜಗಳಾಡ್ತಾ ಇದ್ದಾರೆ? ಇವ್ರ ಮಕ್ ಬೆಂಕಿ ಹಾಕ. ಇನ್ನು ಇವಾಗ ಭಾಗ ಮಾಡಿಕೊಟ್ಟಿದ್ದೀವಿ, ನೆಮ್ಮದಿಗೆ 1-2 ದಿನ ಕಾಲ ಕಳೆಯೋಣ ಎಂಬ ಬಾಬೆ ಇಲ್ವಲ್ಲ ಹೆಂಗುಸ್ರಿಗೆ. ತಿರ್ಗಾಲೇ ಜಗಳಾಡ್ಕೊಂಡು ಕುಂತವ್ರೆ. ಬಾರ್ಲ ಸೀನಪ್ಪ ಹೋಗಿ ಬರೋಣ.